ಆಗಿರ್ಬೋದು, ಶ್ರೀಧರ್ ಭಂಡಾರಿಗಳಾಗಿರ್ಬೋದು, ಕುಂಬ್ಳೆ ಅವರಾಗಿರ್ಬೋದು, ಇವರೆಲ್ಲರ ನಡುವೆ ನಿಮ್ಮ ಒಡನಾಟ ಒಳ್ಳೆ ರೀತಿಯಲ್ಲಿ ಇತ್ತು. ನಿಮಗೆ ಹೇಗೆ ನಿಮ್ಮನ್ನ ಪ್ರೋತ್ಸಾಹಿಸ್ತಿದ್ರ ಅಥವಾ ಹೇಗೆ ಹೇಳಿಕೊಟ್ಟು ರಂಗದಲ್ಲಿ ಎಲ್ಲ ಹೇಳಿಕೊಡ್ತಾ ಇದ್ರು? ರಂಗಸ್ಥಳದಲ್ಲಿಯೂ ಕೂಡ ಕಣ್ಣಿನ ಮೂಲಕ ಸೂಚನೆಗಳನ್ನು ಕೊಡ್ತಾ ಇದ್ದದ್ದು ಇತ್ತು, ಮಾತಿನ ಮೂಲಕ ಅದನ್ನು ಎಚ್ಚರಿಸ್ತಾ ಇದ್ದದ್ದು ಇತ್ತು. ಹಾಗೆಂತ ಸಭಿಕರಿಗೆ ಗೊತ್ತಾಗ್ತಿರ್ಲಿಲ್ಲ. ಎಚ್ಚರಿಸುವಂತಹ ರೀತಿಯಲ್ಲಿ ಪಾತ್ರದ ಇನ್ನೊಂದು ಸ್ವರೂಪದಿಂದ ಮಾತಿನ ಮೂಲಕವಾಗಿ ಎಚ್ಚರಿಸ್ತಾ ಇದ್ದದ್ದು ಇತ್ತು. ಕೈ ಹಿಡಿದು ಕುಣಿಸ್ತಾ ಇದ್ದದ್ದು ಇತ್ತು. ಕುಂಬ್ಳೆ ಶ್ರೀಧರ್ ರಾವ್ ಅವರು, ಅವರ ಜೊತೆಗೆ ನಂದು ನೇತ್ರಾವತಿಯ ಪಾತ್ರ ಆಗ್ತಿತ್ತು ಸಣ್ಣದಿರುವಾಗ. ಅವಾಗ ಅವರು ಕೈ ಹಿಡಿದು ಕುಣಿಸ್ತಾ ಇದ್ದದ್ದನ್ನು ಕಂಡಿದ್ದೇನೆ. ಹಾಗೆ ಎಲ್ಲಾ ಕಲಾವಿದರ ಜೊತೆಗೆ ಭಾಗವತರು ಸೂಚನೆ ಕೊಡ್ತಾ ಇದ್ದದ್ದು ಇತ್ತು. ನಾವು ಭಾಗವತರು ಪದ್ಯ ಹೇಳುವಾಗ ಪದ್ಯ ಉಂಟೋ ಇಲ್ಲೋ ಅಂತ ತಿಳಿಲಿಕ್ಕೆ ಸ್ವಲ್ಪ ಓರೆಯಾಗಿ ನೋಡುದು, ಹಿಂದೆ ತಿರುಗಿ ನೋಡುವ ಅಭ್ಯಾಸ ಇಲ್ಲ, ನೋಡಬಾರ್ದು ಕೂಡ. ಹಾಗೆ ಸ್ವಲ್ಪ ಕೋರೆ ಮಾಡಿದಾಗ ಅವರು ಕಣ್ಣಿನಲ್ಲಿ ಹೀಗೆ ಕಣ್ಣಿನ ಸೂಚನೆಯನ್ನು ಕೊಡ್ತಾ ಇದ್ರು. ಹಾಗೆ ಆ ಕಣ್ಣಿನ ಸೂಚನೆಯನ್ನು ರಕ್ಷಿಸಿಕೊಂಡು ನಾವು ಪದ್ಯಕ್ಕೆ ಸಿದ್ಧರಾಗಿ ಮಾತನ್ನು ಎತ್ತುಗಡೆ ಮಾಡ್ತಾ ಇದ್ದೆವು. ಹಾಗೆ ಮತ್ತೆ ಇತ್ತೀಚೆಗೆ ಕೊರೋನಾ ಬರುವುದಕ್ಕೆ ಮೊದಲು ಒಂದು 3 ವರ್ಷಗಳ ಕಾಲ ಯಕ್ಷಗಾನ ರಂಗಭೂಮಿಯಲ್ಲಿ ಅದ್ಭುತ ಕಲಾವಿದ ಮಲ್ಪೆ ವಾಸುದೇವ ಸಾಮರು ಅವರ ಸಂಯಮಂ ತಾಳಮದ್ದಳೆ ತಂಡದಲ್ಲಿ ನನಗೆ ಅವಕಾಶವನ್ನು ನೀಡಿದ್ರು. ಅವರ ಜೊತೆಗೆ ಕರ್ಣ, ನನಗೆ ಅರ್ಜುನ ಕೊಡ್ತಿದ್ರು. ಹೀಗೆ ಅನೇಕ ಪ್ರಸಂಗಗಳಲ್ಲಿ ಪಟ್ಟಾಭಿಷೇಕ ಆದ್ರೆ ಅವರ ದಶರಥ, ನನಗೆ ರಾಮ ಕೊಡ್ತಿದ್ರು. ಹೀಗೆ ಪಾತ್ರಗಳು ಅವರ ಜೊತೆಗೆ ಕೊಟ್ಟಿದ್ದಾರೆ. ವಾಚಿಕ ಕ್ಷೇತ್ರದಲ್ಲಿ ನನಗೆ ಬೆಳಿಲಿಕ್ಕೂ ಸ್ವಲ್ಪ ಅವಕಾಶ ಆಯಿತು ಅದರಿಂದ. ಹಾಗೆ ಅದು ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಪುತ್ತೂರು ಶ್ರೀಧರ ಭಂಡಾರಿಗಳು ಕೂಡ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿಯಲ್ಲಿ ನನಗೆ ಅವಕಾಶವನ್ನು ನೀಡಿದ್ರು. 1-2 ವರ್ಷ ತಿರುಗಾಟವನ್ನು ನಾನು ಆ ತಂಡದಲ್ಲಿ ಮಾಡಿದ್ದೇನೆ. ಪದ್ಯಾಣ ಗಣಪತಿ ಭಟ್ರು, ಬಂಟ್ವಾಳ ಜಯರಾಮಾಚಾರ್ಯರು, ಹೀಗೆ ಶಿವರಾಮ್ ಜೋಗಿ ಅವರಿದ್ರು. ಹೀಗೆ ಹಿರಿಯ ಕಲಾವಿದರು, ಅದರಲ್ಲಿ ನಮಗೆ ಒಡನಾಟ ಸಿಕ್ಕಿತ್ತು. ಹಾಗೆ ನಾನು ಯಾವ ಕಲಾವಿದನು ಪರಿಪೂರ್ಣ ಅಂತ ಹೇಳಿಕೊಳ್ಳಿಕ್ಕಿಲ್ಲ. ನಾನಂತೂ ನಾನು ಪರಿಪೂರ್ಣ ಅಂತ ನಾನು ಹೇಳುವುದಿಲ್ಲ. ನಾನು ಈಗಲೂ ಒಬ್ಬನಿಗೆ ಶಿಷ್ಯನಾಗಿ, ಒಬ್ಬನಲ್ಲಿ ವಿದ್ಯೆ ಉಂಟು ಅಂತ ಆದ್ರೆ ಅದನ್ನು ಗುರುತಿಸಿಕೊಂಡು ಶಿಷ್ಯನಾಗಿ ಕಲೀಲಿಕ್ಕೆ ನಾನು ಸಿದ್ಧನಾಗ್ತೇನೆ. ಈಶ್ವರನ ಇಷ್ಟೆಲ್ಲ ನೀವು ತಿರುಗಾಟವನ್ನೆಲ್ಲ ಮಾಡಿದ್ರೆ ನಾನು ಹೇಳುವಂಥದ್ದು, ಸ್ತ್ರೀ ವೇಷಕ್ಕೆ ಈಶ್ವರ ಪ್ರಸಾದ್ ಹೇಗೆ ಹೋಗಿಕೊಂಡ್ರು? ಸ್ತ್ರೀ ವೇಷಕ್ಕೆ ಪ್ರಥಮತಃ ನನಗೆ ಮನಸ್ಸಿರ್ಲಿಲ್ಲ. ಆವಾಗ ಎಲ್ಲರೂ ಸ್ತ್ರೀವೇಷ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆವಾಗ ಒತ್ತಡ ತಕೊಂಡು ಬಂದ್ರು. ಆವಾಗ ನಾನು ಸ್ತ್ರೀ ಪಾತ್ರ ಮಾಡದೆ ನಿರ್ವಾಹ ಇಲ್ಲ. ಮತ್ತೆ ಎಲ್ಲಿಯಾದ್ರೂ ಸ್ತ್ರೀವೇಷ ಮಾಡದೇ ಇದ್ರೆ ನನ್ನನ್ನು ಮೇಳದಿಂದ ಬಿಟ್ಟರೆ ಅಂತ ಹೇಳುವ ಎಳೆತನದ ನನ್ನ ಮನಸ್ಸು ನನಗೆ ಭಯವನ್ನು ತಂದು ಕೊಟ್ಟಿತ್ತು. ಮೇಳವನ್ನು ಬಿಟ್ಟೆ ಅಂತಾದ್ರೆ ನಾನು ಊಟಕ್ಕೇನು ಮಾಡೋದು, ಪರಿಸ್ಥಿತಿ ಹೀಗೆ ಇತ್ತು. ಹೀಗೆಲ್ಲ ಆಗಿ ಸ್ತ್ರೀವೇಷ ಮಾಡ್ಲೇಬೇಕಾದ ಅನಿವಾರ್ಯತೆ ಬಂತು. ಹಾಗೆಂತ ನನಗೆ ನಾನು ತುಂಬಾ ಗಿರ್ಕಿಯನ್ನೆಲ್ಲ ಹೊಡಿತಾ ಇರ್ಲಿಲ್ಲ. ಸಣ್ಣದಿರುವಾಗಲೇ ಅಷ್ಟೇ ಒಂದು 10 ಗಿರ್ಕಿಗಳನ್ನೆಲ್ಲ ಹೊಡಿತಾ ಇದ್ದೆ, ದೀಂಗಿಣ ಕಡಿಮೆ. ಹಾಗೆಂತ ಪುರುಷ ವೇಷಕ್ಕೆ ಎಷ್ಟು ಬೇಕು, ರಾಜವೇಷಕ್ಕಾದ್ರೆ 4 ಗಿರ್ಕಿಯನ್ನು ಹೊಡಿತಾ ಇದ್ದೆ. ಮತ್ತೆ ನೃತ್ಯವನ್ನು ಮಾಡ್ತಾ ಇದ್ದೆ. ನಾನು ಅಭ್ಯಾಸ ಮಾಡಿದ್ದೇನೆ ಎನ್ನುವ ಕಾರಣದಲ್ಲಿ ನೃತ್ಯ ಮಾಡ್ತಾ ಇದ್ದೆ. ಗಿರ್ಕಿ ಹೊಡೆಯುವುದರಲ್ಲಿ ನಾನು ಮೊದಲೇ ಹಿಂದೆ. ನಂತರ ನಾನು ಅಭ್ಯಾಸ ಮಾಡಿದ್ದೇನೆ, ಗಿರ್ಕಿ ಹೊಡಿತಾ ಇದ್ದೆ, ತೊಂದರೆ ಇಲ್ಲ. ಆದ್ರೆ ತುಂಬಾ ಒಂದು 50-100 ಹೀಗೆಲ್ಲ ಗಿರ್ಕಿ ಹೊಡೆಯುವ ಇದು ಇರಲಿಲ್ಲ ನನಗೆ. ಹಾಗೆ ಜವಾಬ್ದಾರಿಯುತ ಸ್ತ್ರೀವೇಷಗಳು ಆರಂಭದ ದಿನಗಳಲ್ಲಿ ಹೇಗೆ ನಿಮಗೆ ಒಗ್ಗಿಕೊಂಡು ಬಂತು ಅಂತ ಹೇಳಿ. ಸ್ತ್ರೀವೇಷ ಅಂತ ಹೇಳಿದ್ರೆ ಸಖಿಗಳು ಅದು ಬೇರೆ ವಿಚಾರ ಮಾಡಬಹುದು. ಅಷ್ಟು ದೊಡ್ಡ ಹಿರಿಯ ಕಲಾವಿದರೊಂದಿಗೆ ಜವಾಬ್ದಾರಿಯುತ ವೇಷವನ್ನು ನಿರ್ವಹಿಸಬೇಕು. ಆಗ ಮುಖ್ಯ ಯಾರು ಸ್ತ್ರೀವೇಷದಲ್ಲಿ ಪ್ರಧಾನವಾಗಿದ್ದದ್ದು? ಬೇಗಾರ್ ಶಿವಕುಮಾರ್ ಇದ್ರು, ಅದಕ್ಕಿಂತ ಮೊದಲೇ ಉದ್ಯಾವರ ಜಯಕುಮಾರ್ ಇದ್ರು. ನಂತರ ಎಲ್ಲಾ ವೇಷಗಳನ್ನು ಮಾಡ್ತಾ ಇದ್ದ ಒಬ್ಬ ಮಹಾನ್ ಕಲಾವಿದ್ರು ಇದ್ರು, ಪುತ್ತೂರು ಗಂಗಾಧರ. ಅವರಿಗೆ ಹೇಳಿಕೊಡ್ಲಿಕ್ಕೆಲ್ಲ ಗೊತ್ತಿತ್ತು, ಹೇಳಿಕೊಡ್ತಾ ಇದ್ರು. ನಂತರ ಉದ್ಯಾವರ ಜಯಕುಮಾರರಲ್ಲಿ ಕೇಳುದು, ಅವರು ಮಾಡಿದ ಪಾತ್ರಗಳು ಅವರ ರಜೆಯಲ್ಲಿ ನನಗೆ ಬಂದಾಗ. ಬೇಗಾರ್ ಶಿವಕುಮಾರರಲ್ಲಿ ಕೇಳುದು, ಅವರ ರಜೆಯಲ್ಲಿ ನನಗೆ ಪಾತ್ರಗಳು ಬಂದಾಗ. ಆನಂತರ ಅವರು ಬಿಡ್ತಾ ಇದ್ದ ಹಾಗೆ ಆ ಪಾತ್ರಗಳು ನನಗೆ ಬರ್ಲಿಕ್ಕೆ ಆರಂಭ ಆಯಿತು. ಅದಕ್ಕೆ ಬೇಕಾಗಿ ನಾನು ಒಂದಷ್ಟು ಬೇರೆ ಬೇರೆ ಕಲಾವಿದರಲ್ಲಿ ಕೇಳಿ ಅದಕ್ಕೆ ಸಂಗ್ರಹ ಮಾಡಿಕೊಂಡು ನಾನು ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದೆ. ಆವಾಗ ಕೇವಲ ಸ್ತ್ರೀವೇಷ ಅಂತ ಹೇಳಿ ಅಲ್ಲ, ಒಂದು ವಿಧದಲ್ಲಿ ಕಿರೀಟ ವೇಷ, ಎಲ್ಲವನ್ನು ನಿರ್ವಹಿಸಿದ್ದೀನಿ, ನಾನು ಕೂಡ ನೋಡಿದ್ದೇನೆ. ಇದ್ದಕ್ಕಿದ್ದ ಹಾಗೆ ಈಶ್ವರ ಪ್ರಸಾದರ ಧರ್ಮಸ್ಥಳ ಮೇಳದಿಂದ ನಿರ್ಗಮಿಸುವಂತ ಪ್ರಯತ್ನವನ್ನೇ ಯಾಕೆ ಮಾಡಿದ್ರು?
ಮೇಳದ ತಿರುಗಾಟ ನನಗೆ ನಿರಂತರವಾಗಿ ಮಾಡಬೇಕು ಅಂತಿತ್ತು. ಆವಾಗ ನಾನು ಧರ್ಮಸ್ಥಳ ಮೇಳದಲ್ಲಿದ್ದಾಗ ಕ್ಯಾಂಪುಗಳೆಲ್ಲ ದೂರ ಆಗಿತ್ತು. ಮತ್ತೆ ನನ್ನ ವೈಯಕ್ತಿಕ ಸಮಸ್ಯೆಗಳು ನನಗೆ ಬಲವಾಗಿ ಕಾಡಿತ್ತು. ಜೊತೆಗೆ ಅಮ್ಮನಿಗೆ ಪ್ರಾಯ ಆಗಿತ್ತು, ತುಂಬಾ ಅವರಿಗೆ ಕೆಲಸ ಮಾಡಲಿಕ್ಕೆ ಕೊಡುವುದಿಲ್ಲ, ಮಕ್ಕಳು ಸಣ್ಣವರು. ಈ ಎಲ್ಲ ಕಾರಣದಿಂದ ನಾನಿನ್ನು ದೂರ ತಿರುಗಾಟ ಮಾಡೋದು ನನಗೆ ಕಷ್ಟ ಎನ್ನುವ ಕಾರಣಕ್ಕಾಗಿ ಮೇಳದಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂದಕ್ಕೆ ಸರಿದದ್ದಷ್ಟೇ. ಹಾಗೆಂತ ಯಕ್ಷಗಾನವನ್ನು ಬಿಡ್ಲಿಲ್ಲ. ಈಗಲೂ ವಾರಕ್ಕೊಮ್ಮೆಯೋ ತಿಂಗಳಿಗೊಂದೋ ಎರಡೋ ಹೀಗೆ ಆಟಗಳಿದ್ದಾಗ ನಾನು ಹೋಗ್ತೇನೆ. ಮಲ್ಲ ಮೇಳಕ್ಕೆ ಕರೀತಾರೆ, ನಾಳ ಮೇಳಕ್ಕೆ ಕರೀತಾರೆ. ಮೇಳ ಎನ್ನುವ ಹೆಸರಲ್ಲಿ ಆಟಗಳಾಗ್ತದೆ, ಕೆಲವು ಆಟಗಳು, ಹಾಗೆ ಅದಕ್ಕೆ ಹೋಗ್ತೇನೆ. ತುಳು ಪ್ರಸಂಗಗಳಿಗೆ ಹೋಗುದು ಕಡಿಮೆ. ಪೌರಾಣಿಕದಲ್ಲೇ ತಿರುಗಾಟ ಮಾಡಿದ ಕಾರಣ ಕನ್ನಡವನ್ನು ಹೊರತುಪಡಿಸಿ ತುಳು ರಂಗಭೂಮಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ರಂಗಭೂಮಿಗೆ ನಾನು ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅದು ಒಂದು ದೇವಸ್ಥಾನದ ರೀತಿಯಲ್ಲಿ, ಯಾಕಂದ್ರೆ ರಂಗಭೂಮಿಯಲ್ಲಿ ಎಲ್ಲಾ ಲೋಕಗಳು ಸೃಷ್ಟಿಯಾಗ್ತದೆ. ಅದು ಒಂದು ದೇವರು ಹೋಗುವ ರಂಗಸ್ಥಳ, ನಾವು ಸೇವೆ ಮಾಡುವ ಭೂಮಿ. ಆದ ಕಾರಣ ಆ ರಂಗಭೂಮಿಯನ್ನು ನಾವು ಪೂಜ್ಯ ಭಾವದಿಂದ ಕಾಣಬೇಕಾದದ್ದು ಪ್ರತಿಯೊಬ್ಬ ಕಲಾವಿದನಿಗೂ ಆದ್ಯ ಕರ್ತವ್ಯ. ಈ ನೆಲೆಯಿಂದ ನಾನು ಅಲ್ಲಿ ಒಂದು ಸ್ವಲ್ಪವೂ ನನ್ನಿಂದ ಲೋಪ ಆಗಬಾರದು, ನನಗೆ ತಿಳಿದಾಗಬಾರದು ಎನ್ನುವ ಒಂದು ಬದ್ಧತೆಯಲ್ಲಿ ನಾನಿದ್ದೇನೆ. ಈಗ ಈಶ್ವರಣ್ಣ, ಈ ತಿರುಗಾಟವನ್ನ ಎಲ್ಲ ಮಾಡಿದ್ದೀರಿ ಅಥವಾ ಮೇಳದಿಂದ ಹೊರಗುಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೀರಿ. ಪ್ರಸ್ತುತ ನಿಮಗೆ ಹೊರಗಡೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಬರ್ತಾ ಇದೆ. ಮಳೆಗಾಲದ ಕಾರ್ಯಕ್ರಮ ಬೇರೆ ಮೇಳಕ್ಕೆಲ್ಲ ಕರಿತಾ ಇದ್ದಾರೆ. ಮುಂದಕ್ಕೆ ಎಲ್ಲಿಯಾದ್ರೂ ಮೇಳ ತಿರುಗಾಟ ಮಾಡುವಂತಹ ಮನಸ್ಸೇನಾದ್ರೂ ಮಾಡಿದ್ದೀರಾ? ಹೇಗೆ? ನನ್ನ ಸಮಸ್ಯೆಯ ಕಾರಣದಿಂದ ಮೇಳದ ತಿರುಗಾಟ ನನಗೆ ಕಷ್ಟ ಅಂತ ಕಾಣುತ್ತದೆ. ಆದ್ರಿಂದ ಮೇಳದ ತಿರುಗಾಟ ಮನಸ್ಸುಂಟು, ಆದ್ರೆ ಹೋಗುವ ಸ್ಥಿತಿ ಪರಿಪೂರ್ಣವಾಗಿ ನನಗೆ ಅನುಕೂಲಕರವಾಗಿ ಇಲ್ಲ. ಹಾಗೆ ಮತ್ತೆ ಮೊನ್ನೆ ಪಟ್ಲ ಭಾಗವತರ ಜೊತೆಯಲ್ಲಿ ಪಾವಂಜ ಮೇಳದಲ್ಲಿ ಮುಂಬೈ 9-10 ಆಟಗಳಿಗೆ ನಾನು ಹೋದೆ. ಭಾಗವತರು ಕರೆದಿದ್ರು. ಆ ನನಗೆ ಹೆಚ್ಚು ಸ್ತ್ರೀ ವೇಷ ಮಾಡಲಿಲ್ಲ, ನಾನು ಪುರುಷ ವೇಷಗಳನ್ನೇ ಮಾಡಿದೆ. ಕಿರೀಟ ವೇಷ ಹೆಚ್ಚು ಮಾಡಿದೆ. ಹಾಗೆ ಒಂದು ಏನು ಭರವಸೆ ಕಲಾವಿದರಿಗೆ ಈಗ ಅಂತ ಹೇಳಿದ್ರೆ, ಪಟ್ಲ ಭಾಗವತರದ್ದು ತುಂಬಾ ಭರವಸೆ. ಏನೇ ಸಮಸ್ಯೆಗಳು ತೊಂದರೆಗಳಾದ್ರೂ ಒಂದು ರಕ್ಷಣೆ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಪಟ್ಲ ಭಾಗವತರಿಗೆ ಯಾವ ಹಿರಿಯ ಕಲಾವಿದರಾಗಲಿ ಕಿರಿಯ ಕಲಾವಿದರಾಗಲಿ ಒಂದು ದೊಡ್ಡ ನಮಸ್ಕಾರವನ್ನು ಮಾಡ್ಲೇಬೇಕು. ಅಂದ್ರೆ ಕಲಾ ವಲಯದಲ್ಲಿ ಎಷ್ಟೋ ಮಂದಿ ಕಲಾವಿದರಾಗಿ ಹೋಗಿದ್ದಾರೆ. ಆದ್ರಿಂದ ಯಾರೂ ಸಾಧಿಸದೇ ಇದ್ದದ್ದನ್ನು ಪಟ್ಲ ಭಾಗವತರು ಸತೀಶಣ್ಣ ಸಾಧಿಸಿ ತೋರಿಸಿದ್ದಾರೆ. ಆದ್ರಿಂದ ಅವರಿಗೆ ನಾವು ಯಾವಾಗಲೂ ನಾನು ಅವರನ್ನು ಗೌರವಿಸ್ತೇನೆ ಮನಸ್ಸಿನಿಂದ. ಈ ರೀತಿ ನೀವು ನಿಮ್ಮ ತಿರುಗಾಟ, ನಾನು ಒಂದು ವಿಚಾರವನ್ನ ಹೇಳುವಂತದ್ದು, ಈಶ್ವರನ್ನ ನಿಮಗೆ ಆರೋಗ್ಯದ ಒಂದು ಸಮಸ್ಯೆ ಆಯ್ತು, ಏನೋ ಕಾಲಿನ ಸಮಸ್ಯೆ ಈ ತಿರುಗಾಟದ ಸಂದರ್ಭದಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿ ಕೇಳಲ್ಪಟ್ಟೆ. ಏನು ವಿಚಾರ ಇದು? ಅಲ್ಲ, ನನಗೆ ಕಾಲಿನ ಮಣ್ಣಿನ ನೋವು ಮೊದಲೇ ಇತ್ತು ಸ್ವಲ್ಪ, ಅದು ಮತ್ತೆ ಜೋರಾಯ್ತು. ತಿರುಗಾಟ ಸಂದರ್ಭದಲ್ಲಿ ಜೋರಾಗಿತ್ತು. ಅದು ಒಂದು ಕಾರಣ. ನಾನು ಹಿಂದಕ್ಕೆ ಕುಣಿಲಿಕ್ಕೆ ಆಗುದಿಲ್ಲ ಕುಣಿಲಿಕ್ಕೆ ಆಗುದಿಲ್ಲ ಎನ್ನುವ ಕಾರಣಕ್ಕೆ ನಾನು ಹಿಂದಕ್ಕೆ ಸರ್ದೆ. ಮತ್ತೆ ಮಧ್ಯ ಮಧ್ಯೆ ಅದು ಕೆಲವೊಮ್ಮೆ ಜೋರಾಗುದು, ಕೆಲವೊಮ್ಮೆ ಕಡಿಮೆ ಆಗ್ತಾ ಇತ್ತು. ಈಗ ಕೆಲವು ಒಂದು ವಾರದಿಂದ ಪುನಃ ಜೋರುಂಟು ಕಾಲು. ಹಾಗೆ ಎಣ್ಣೆ ಹಚ್ಚುದು, ಮಾತ್ರೆ ತಗೊಳ್ಳುದು ಮಾಡ್ತಾ ಇದ್ ಮಾಡ್ತಾ ಇದ್ದೇನೆ. ಹಾಗೆ ಕಾಲು ನೋವು ಸಮಸ್ಯೆ ಉಂಟು, ಮಂಡಿ ನೋವು ಅಷ್ಟೇ, ಮತ್ತೇನು ಸಮಸ್ಯೆಗಳಿಲ್ಲ. ಈಶ್ವರಣ್ಣ ಹೀಗೆ ದಿಗ್ಗಜ ಕಲಾವಿದರೊಂದಿಗೆ ತಿರುಗಾಟವನ್ನ ಮಾಡಿರುವಂತದ್ದು, 3 ದಶಕಗಳ ಹೆಚ್ಚು ವರ್ಷ ತಿರುಗಾಟದ ಅನುಭವ ಇರುವಂತವರು. ಒಂದಷ್ಟು ವೇಷವನ್ನೆಲ್ಲ ಮಾಡಿದ್ದೀರಿ, ಸ್ತ್ರೀ ವೇಷ ಆಗಿರ್ಬೋದು ಅಥವಾ ಕಿರೀಟ ವೇಷ, ಪುಂಡು ವೇಷ ಅಂತ ಹೇಳಿ. ಈ ನಡುವೆ ತಿರುಗಾಟದಲ್ಲಿ ಈಶ್ವರ ಪ್ರಸಾದ್ ಅವರು ಒಂದಿಷ್ಟು ಚಾಲೆಂಜ್ ಅಂತ ಹೇಳಿ ಅಲ್ಲ, ವೀಕ್ಷಕರಿಗೆ ನಿಮ್ಮದೇ ಆದಂತಹ ಒಂದು ಅಭಿಮಾನಿ ವರ್ಗ ಇರ್ತದೆ, ಅದು ಗೊತ್ತಾಗುದಿಲ್ಲ ನಮಗೆ. ಅವರಿಗೆ ಈ ನಮ್ಮ ವಾಹಿನಿಯ ಮುಖಾಂತರ ನಾನು ಬಹುತೇಕ ಈಗ ಕಡಬ ರಾಮಚಂದ್ರರಾಯಗಳಾಗಿರಬಹುದು, ಕೆಲವು ಕಲಾವಿದರಿಂದ ಪದ್ಯವನ್ನು ಹೇಳಿಸುವಂತದ್ದು ಅಥವಾ ಒಂದು ಪದ್ಯದ ಅರ್ಥವನ್ನು ಹೇಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಈಶ್ವರ್ ಪ್ರಸಾದ್ ಅವರು ಮೆಚ್ಚಿಕೊಂಡಂತಹ ಒಂದು ಸ್ತ್ರೀ ವೇಷ, ಮೆಚ್ಚಿಕೊಂಡಂತಹ ಒಂದು ಕಿರೀಟ ವೇಷದ ಅರ್ಥವನ್ನ ಹೇಳುದಾದ್ರೆ ಯಾವುದು ಆದೀತು? ಒಂದು ಸ್ತ್ರೀ ವೇಷದ್ದು ಅರ್ಥವನ್ನ, ಒಂದು ಪದ್ಯದ ಅರ್ಥವನ್ನ ಚುಟುಕಾಗಿ ಹೇಳ್ತೇನೆ. ಈಗ ಕೃಷ್ಣನ ಜೊತೆಯಲ್ಲಿ ನಾನು ಸತ್ಯಭಾಮಿಯ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದೆ. ಪುತ್ತೂರು ಶ್ರೀಧರಣ್ಣನ ಕೃಷ್ಣ ಆಗ್ತಿತ್ತು, ವಸಂತಗೌಡರ ಕೃಷ್ಣ ಆಗ್ತಿತ್ತು ಧರ್ಮಸ್ಥಳ ಮೇಳದಲ್ಲಿ. ನಂತರ ಚಂದ್ರಣ್ಣನ ಕೃಷ್ಣ ಆಗಿದೆ, ಚಂದ್ರಶೇಖರ ಧರ್ಮಸ್ಥಳ.
ಹೀಗೆ ಅವರ ಜೊತೆಗೆ ನಾನು ಸತ್ಯಭಾಮೆಯ ಪಾತ್ರವನ್ನು ಆವಾಗ ನಿರ್ವಹಿಸಿದ್ದೇನೆ. ಕೃಷ್ಣ ಗರುಡನನ್ನು ಕೊರೆದು, ಅದಕ್ಕಿಂತ ಮೊದಲೇ ದೇವೇಂದ್ರ ಬಂದು ದೂರ ಇರ್ತಾನೆ. ಕೃಷ್ಣ ಉಪಾಯದಿಂದ ಸತ್ಯಭಾಮಿಯನ್ನು ಕರೆಸಿಕೊಡಬೇಕು ಎನ್ನುವ ಕಾರಣಕ್ಕಾಗಿ ಸತ್ಯಭಾಮಿಗೆ ತಾನು ಹೇಳುವುದಿಲ್ಲ. ಸತ್ಯಭಾಮಿಯ ಸಾಂಗತ್ಯದಲ್ಲಿದ್ದಾಗಲೇ ನರಕಾಸುರನಿಗೆ ಮರಣ ಎನ್ನುವಂತಹ ವಿಷಯವನ್ನು ಹೇಳಿ ಸತ್ಯಭಾಮೆಯನ್ನು ಕರೆಯದೆ ಅವಳೇ ಕೇಳಿಸಿಕೊಂಡು ತನ್ನ ಜೊತೆಗೆ ಬರಬೇಕು ಎನ್ನುವ ಮಾತನ್ನು ಹೇಳಿ ಗರುಡನನ್ನು ಏರಿ ಹೋಗುವುದಕ್ಕೆ ಸಿದ್ಧನಾಗ್ತಾನೆ. ಆ ಸಂದರ್ಭದಲ್ಲಿ ಕೇಳಿಸಿಕೊಂಡಂತಹ ಸತ್ಯಭಾಮೆ ಅಲ್ಲಿಗೆ ಓಡೋಡಿಕೊಂಡು ಬರ್ತಾಳೆ. ಬರುವಾಗ ನಿಲ್ಲುವುದಕ್ಕೆ ಹೇಳ್ತಾಳೆ, ನಮಸ್ಕಾರ ಮಾಡುತ್ತಾಳೆ. ನಾನು ತ್ವರಿತದಲ್ಲಿದ್ದೇನೆ, ಬಹಳ ದೊಡ್ಡ ಮುಖ್ಯ ಕೆಲಸ ಉಂಟು ನನಗೆ, ನಾನು ಹೋಗ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಒಂದು ಪದ್ಯ ಉಂಟು, ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಅಂತ. ನಮ್ಮ ಅಮೃತ ಸೋಮೇಶ್ವರರ ಇದರಲ್ಲಿ ಆ ಪದ್ಯವನ್ನು ಕೊಡ್ತಾ ಇದ್ರು ಬಹುಮಾಸುರದಲ್ಲಿ. ಅವಾಗ ಸ್ವಾಮಿ, ನಾನು ವಂದಿಸಿಕೊಂಡಿದ್ದೇನೆ, ಏನೇ ಬಹಳ ತ್ವರಿತದಿಂದ ಓಡೋಡಿಕೊಂಡು ಬಂದಿದ್ದಿ, ನಾನು ಬಹಳ ಮುಖ್ಯವಾದಂತಹ ಕೆಲಸಕ್ಕೆ ಹೊರಟಿದ್ದೇನೆ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಈಗ ಅಂತ ಕೃಷ್ಣ ಹೇಳ್ತಾನೆ. ಸ್ವಾಮಿ, ನೀವು ಹಾಗೆ ಹೇಳಿದ್ರೆ ಹೇಗೆ? ನಿಮ್ಮ ಹೆಂಡತಿಯಲ್ಲಿ ಒಂದು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಇಲ್ಲದೆ ಹೀಗೆ ಅವಸರದಿಂದ ಹೊರಟ್ರೆ ನಾನೇನು ಮಾಡಬೇಕು, ನಾನೇನು ಅಂತ ತಿಳ್ಕೊಳ್ಬೇಕು. ಸ್ವಲ್ಪ ನಿಲ್ಲಿ, ನೀವು ಹೊರಟಂತಹ ರೀತಿಯೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಗರುಡನನ್ನು ಕರೆದಿದ್ದೀರಿ, ಏರಿಕೊಂಡು ಹೋಗುವುದಕ್ಕೆ ಸಿದ್ಧರಾಗಿದ್ದೀರಿ, ಏನೋ ಒಂದು ಉತ್ಸಾಹ ಕಾಣ್ತಾ ಉಂಟು, ಘನವಾದ ಕಾರ್ಯವನ್ನು ಸಾಧಿಸುವುದಕ್ಕೆ ನೀವು ಹೊರಟಿದ್ದೀರಿ ಎನ್ನುವುದು ಸತ್ಯ. ಹೇಳಿ ಪ್ರಭು, ಯಾವ ಕಡೆಗೆ ನಿಮ್ಮ ಪಯಣ? ನಿಮ್ಮ ಜೊತೆಯಲ್ಲಿ ನಾನು ಈ ವಿಷಯವನ್ನು ಕೇಳಿಕೊಂಡು ಆ ಸಂತಸವನ್ನು ಅನುಭವಿಸಬಾರದು ಯಾಕೆ? ಆದ್ರಿಂದ ಹೇಳ್ತೀರಾ ನನ್ನಲ್ಲಿ ತಿಳಿಕೊಂಡು ಚುಟುಕಾಗಿ ನಾನು ಹೇಳ್ತಾ ಇದ್ದೆ. ಅಂದ್ರೆ ಅಷ್ಟು ತ್ವರಿತದ ಸಂದರ್ಭ ಎನ್ನುವಂಥದ್ದನ್ನು ನಾನು ಆ ಮಾತಿನ ಮೂಲಕವಾಗಿ ಅಷ್ಟೇ ಹೇಳಿ ನಿಲ್ಲಿಸ್ತಾ ಇದ್ದೆ. ಹೀಗೆ ಕಿರೀಟ ವೇಷವನ್ನು ಕೂಡ ಮಾಡಿದ್ದೀರಿ. ಹೌದು, ಕಿರೀಟ ವೇಷದಲ್ಲಿ ನೀವು ಮೆಚ್ಚಿಕೊಂಡಂತಹ ಒಂದು ಪಾತ್ರದ ನಾನು ಹೆಚ್ಚಾಗಿ ಈಗ ಕೌರವ ಮತ್ತೆ ಜಾಂಬವ ಮಾಡಿದ್ರೆ ಗುರುಗಳ ಆ ಶೈಲಿಯನ್ನು ನಾನು ಅನುಸರಿಸಿಕೊಂಡು ಅದನ್ನೇ ನಾನು ಎಂತದ್ದು ಪಠ್ಯವಾಗಿ ನಾನು ಸ್ವೀಕರಿಸಿಕೊಂಡಿದ್ದೇನೆ. ಉದಾಹರಣೆಗೆ ಮರುತ ಸಂಭವ ನಿಂತು ಮೂದಲಿಸಿ ಬರುತ್ತಿರಲು ಎನ್ನುವಂತಹ ಪದ್ಯ ಭಾಗವತರು ಕೊಡ್ತಾರೆ. ಆವಾಗ ಇವನತ್ರ ಭೀಮನತ್ರ ಯುದ್ಧ ಮಾಡಿ ಯುದ್ಧ ಕ್ಷೇತ್ರದಿಂದ ಪಲಾಯನವಾದಿ ಆಗ್ತಾನೆ ಕೌರವ. ಇವ ಭೀಮನಿಗೆ 3 ಪದ್ಯ ಉಂಟು, ನೀನು ಎಲ್ಲೇ ಇದ್ರು ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿಕೊಂಡು ಹೇಳಿ ಗದೆ ತಿರುಗಿಸಿಕೊಂಡು ಒಳಗೆ ಹೋಗ್ತಾನೆ. ಆವಾಗ ಭಾಗವತರು ಈ ಪದ್ಯವನ್ನು ಕೊಡ್ತಾರೆ. ಆವಾಗ ಮರುತ ಸಂಭವ ನಿಂತು ಮೂದಲಿಸಿ ಬರುತ್ತಿರಲು ಅಂದ್ರೆ ವಿಳಂಬ ಗತಿಯ ನಡೆಯಲ್ಲಿ ಕೊಡ್ತಾರೆ. ಆವಾಗ ಕೌರವ ಮೆಲ್ಲಗೆ ಬಂದು ಆ ಪದ್ಯಕ್ಕೆ ಅಭಿನಯವನ್ನು ಮಾಡ್ತಾ, ಅಬ್ಬಾ, ಭೀಮಸೇನನ ಘೋರವಾದ ಗರ್ಜನೆ ನನ್ನ ಕಿವಿಗಳಿಗೆ ಕೇಳಿಸ್ತಾ ಇದೆ, ಅಲೆ ಅಲೆಯಾಗಿ ಅವನು ಕರೆಯುತ್ತಿರುವಂತಹ ಆ ಮಾತುಗಳು ನನ್ನ ಎದೆಯನ್ನೇ ಸ್ತಂಭನಗೊಳಿಸುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಕೌರವ, ಎಲ್ಲಿರುವೆ ನಿನ್ನನ್ನು ಬಿಡುವುದಿಲ್ಲ, ಎಲ್ಲೇ ಇರು ನಿನ್ನನ್ನು ನಾನು ಹೊಡೆಯುತ್ತೇನೆ, ಬಡಿತೇನೆ. ಈ ಮಾತುಗಳನ್ನು ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ದಾನಲ್ಲ, ಅವನ ಮಾತುಗಳಿಗೆ ಪೂರಕವಾಗಿ ಅವನ ತಂದೆಯ ಸ್ಥಾನದಲ್ಲಿರುವಂತಹ ವಾಯುದೇವನೂ ಅವನಿಗೆ ಸಹಕಾರಿಯಾಗಿ ಬರುತ್ತಾ ಇದ್ದಾನೆ. ಎಲ್ಲಿ ಹೋಗಲಿ, ಏನು ಮಾಡಲಿ, ನಾನು ಹೇಗಿದ್ದೆ ಎನ್ನುವುದರ ಕುರಿತು ನಾನು ಯೋಚಿಸಿಕೊಳ್ಳಲೇಬೇಕು. ಹೀಗೆ ನಾನು ಮಾತನ್ನು ಮುಂದುವರಿಸ್ತೇನೆ. ಒಳ್ಳೆಯ, ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಈಶ್ವರ್ ಪ್ರಸಾದ್ ಅವರು ತುಂಬಾ ಅತ್ಯದ್ಭುತವಾಗಿ ವೇಷವನ್ನು ಮಾಡುವಂಥವರು, ಅತ್ಯದ್ಭುತ ಕಲಾವಿದರ ಒಡನಾಟವನ್ನು ಇಟ್ಟುಕೊಂಡಂಥವರು. ಸೊ ನಿಮ್ಮನ್ನ ರಂಜಿಸಬೇಕು, ನಿಮಗೆ ಗೊತ್ತು, ಒಂದಷ್ಟು ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಗೊತ್ತಿದೆ ಈಶ್ವರ್ ಪ್ರಸಾದ್ ಯಾರು ಅಂತ ಹೇಳಿ. ಇಲ್ಲದಿದ್ರೆ ಈಗ ನೋಡಿ ನಿಮಗೆ ಅರ್ಥ ಆಗಿರಬಹುದು ಅವ್ರು ಯಾರು, ಏನು, ಅವರೆಷ್ಟು ಅಂತ ಹೇಳಿ. ಅದಕ್ಕೆ ನಿಮಗೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು ಈಶ್ವರನ. ಧನ್ಯವಾದ. ಈಗ ನಾನು ಮತ್ತೆ ಬರುವುದಾದ್ರೆ ಯಕ್ಷಗಾನದ ತಿರುಗಾಟದ ಕ್ಷೇತ್ರ ನಿಮಗೆ ತೃಪ್ತಿದಾಯಕ ಕ್ಷೇತ್ರವಾಗಿ ಮೂಡಿ ಬಂದಿದ ಅಂತ ಹೇಳಿ. ಪ್ರಥಮತಃ ನನಗೆ ತುಂಬಾ ಕಷ್ಟ ಇತ್ತು. ಅಂದ್ರೆ ಉಣ್ಣುವುದಕ್ಕೂ ಗತಿ ಇಲ್ಲದೆ ಇದ್ದ, ಹಾಕುವುದಕ್ಕೆ ವಸ್ತ್ರ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದು ಪೂಜ್ಯ ಕಾವಂದರಲ್ಲಿ ಆಶ್ರಯವನ್ನು ಬೇಡಿ ಪಡೆದದ್ದು. ಇಲ್ಲಿಯ ಕ್ಷೇತ್ರದ ಕಾರಣದಿಂದ ನಾನು 3 ಹೊತ್ತು ಏನಾದ್ರೂ ಹೊಟ್ಟೆಗೆ ತಕೊಳ್ಳಿಕ್ಕೊಂದು ಅವಕಾಶ ಆಯಿತು. ವಸ್ತ್ರ, ಹಣದ ಚಲಾವಣೆ ನನ್ನ ಕೈಯಲ್ಲಿ ಆಯಿತು. ಅದನ್ನು ನಾನು ಗಮನಿಸಿಕೊಂಡ್ರೆ ಯಕ್ಷಗಾನ ನನಗೆ ಕೇವಲ ರಂಗಭೂಮಿಗೆ ಮಾತ್ರ ತೃಪ್ತಿಯನ್ನು ಪ್ರಥಮತಃ ಕೊಟ್ಟದ್ದಿಲ್ಲ. ಆದ್ರೆ ಆ ಬಳಿಕ ನನಗೆ ಕೆಲವು ಬಹಳಷ್ಟು ಪಾತ್ರಗಳು ಬಂದಾಗ ಯಕ್ಷಗಾನದ ಬಗ್ಗೆ ನನಗೆ ಅಧ್ಯಯನ ಮಾಡುವಂತಹ ಆಸಕ್ತಿಯನ್ನು ಹುಟ್ಟು ಹಾಕಿತು. ಮೊದಲಾಗಿ ನನಗೆ ಯಕ್ಷಗಾನ ಬದುಕಿಗೆ ಆಶ್ರಯವನ್ನು ಕೊಟ್ಟಂತಹ ಒಂದು ಕಲೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮೆಲ್ಲರ ಆರಾಧ್ಯ ಕ್ಷೇತ್ರ ಧರ್ಮಸ್ಥಳ, ಪೂಜ್ಯ ಕಾವಂದರು, ಕುಟುಂಬ ವರ್ಗ,
ಮೇಳದ ಯಜಮಾನರಾಗಿದ್ದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರನ್ನು ನಾನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆಶ್ರಯವನ್ನು ಕೊಟ್ಟಂತಹ, ಒಂದು ರೀತಿಯಲ್ಲಿ ರಾಜನಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳ್ತವ್ರೆ. ಹಾಗೆ ನಮಗೆ ಅವರನ್ನು ಗರ್ಭಗುಡಿಯಲ್ಲಿರುವ ದೇವರಿಗಿಂತಲೂ ಇವರು ಹೆಚ್ಚಾಗಿ ನಮಗೆ ದೇವರಾಗಿ ನಮಗೆ ಗೋಚರಿಸ್ತಾರೆ. 30 ವರ್ಷದ ತಿರುಗಾಟಕ್ಕೆ ಅನ್ನವನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಅವರಿಗೆ ಯಾವತ್ತೂ ಕೃತಜ್ಞನಾಗಿರ್ತೇನೆ, ಅವರನ್ನು ಸದಾ ಸ್ಮರಿಸ್ತೇನೆ. ಹೀಗೆ